ನಮಸ್ಕಾರ ವೀಕ್ಷಕರೇ, ಡೈರೆಕ್ಟ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರ, ಇವತ್ತಿನ ಡೈರೆಕ್ಟ್ ಪಂಚ್ನಲ್ಲಿ ಒಬ್ಬ ದಕ್ಷ ಅಧಿಕಾರಿಯನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಯಾಕೆ ನಾನು ದಕ್ಷ ಅಧಿಕಾರಿ ಅಂತಂದರೆ, ಇವರ ಸರ್ವೀಸ್ ಆಗಿದೆ, ಜೊತೆಗೆ ಇವರಿಗೆ ಆದಂಥ ಅನುಭವಗಳು ಅಷ್ಟೇ ಅದ್ಭುತವಾಗಿದೆ. ಹಾಗಾಗಿ ಒಬ್ಬ ಪೊಲೀಸ್ ಅಧಿಕಾರಿಯ ಸಂದರ್ಶನ ಮಾಡುವಾಗ 30 ವರ್ಷ ಸರ್ವೀಸ್ನಲ್ಲಿ ಸಾಕಷ್ಟು ಮರೆಯಲಾಗದಂಥ ಘಟನೆಗಳು ನಡೆದಿರುತ್ತೆ. ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಇವರು ಪೂರ್ವಾಶ್ರಮದಲ್ಲಿ ಮಾಸ್ಟರ್ ಆಗಿದ್ದರು, ಆಮೇಲೆ ಪೊಲೀಸ್ ಅಧಿಕಾರಿಯಾಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಪ್ರೊಬೇಷನರಿ ಹುದ್ದೆಯಿಂದ ಹಿಡಿದು DYSP ಆಗಿ, ಟ್ರಾಫಿಕ್ ACP ಆಗಿ, ಕೊನೆಗೆ ACP ಆಗಿ, ಈಗ ರಿಟೈರ್ಡ್ ಆಗಿ ನಿವೃತ್ತಿ ಜೀವನವನ್ನು ಬಹಳ ಹಾಯಾಗಿ ಕಳಿತಿದ್ದಾರೆ. ಬನ್ನಿ, ಅವರು ಬೇರಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ದಕ್ಷ ಅಧಿಕಾರಿ KN ರಮೇಶ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಒಂದು ಬಾರಿ ನಿಮ್ಮ ಬಯೋಡೇಟಾವನ್ನು ನೋಡಿದಾಗ ಬಹಳ ದೊಡ್ಡ ಮಟ್ಟದ ಅನುಭವ ನಿಮ್ಗಾಗಿದೆ ಅಂತ ಹೇಳಿ ಅನ್ಸತ್ತೆ. ಒಂದು ಸರಿ ಹಿಂದೆ ತಿರುಗಿ ನೋಡಿದಾಗ, ನಿಮ್ಮ 30 ವರ್ಷದ ಸರ್ವೀಸ್ ನಿಮ್ಮ ಕಣ್ಮುಂದೆ ಬಂದಾಗ ಈ ಕ್ಷಣಕ್ಕೆ ಏನು ಫೀಲ್ ಮಾಡ್ತೀರಾ ಸರ್? ಒಟ್ಟಿನಲ್ಲಿ ಈ ಡಿಪಾರ್ಟ್ಮೆಂಟು ಇಟ್ ಈಸ್ ಎ ಬೆಸ್ಟ್ ಜಾಬ್ ಟು ಸರ್ವ್ ದ ಪೀಪಲ್ ಆ್ಯಂಡ್ ಇಟ್ ಈಸ್ ವರ್ಸ್ಟ್ ಜಾಬ್ ಟು ಹೆರಸ್ಟ್ ದ ಪೀಪಲ್ ಅಂತ. ಓಕೆ, ನಾನು ಈ ಇಲಾಖೆಗೆ ಸೇರೋದು ಭಾಳಷ್ಟು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಸೇರಿದೆ. ಸ್ವಲ್ಪಷ್ಟು ಸಾಧಿಸಿದೆ, ಫುಲ್ಲು ಸಾಧಿಸೋಕ್ಕಾಗಿಲ್ಲ. ಸೊ ಒಂದು ರೀತಿಯಾಗಿ ಸಿಂಹಾವಲೋಕನ ಅಂತಾರೆ. ಒಂದು ಸಿಂಹ ಒಂದಷ್ಟು ಹೆಜ್ಜೆ ನಡೆದ ಮೇಲೆ ಹಿಂದೆ ನೋಡುತ್ತಂತೆ. ಓಕೆ, ಆ ಹೆಜ್ಜೆ ನಡೆದು ಬಂದ ಹಾದಿ ತೃಪ್ತಿಯಾಗಿದ್ದರೆ ಆವಾಗ ಅದು ಹೇಳ್ತಾರಲ್ಲ, ಸಾಯುವಾಗಲೂ ನೆಮ್ಮದಿಯ ಸಾವು ಯಾವುದು ಅಂದ್ರೆ ಅದು ನಿವೃತ್ತಿ. ಅದ ರೀತಿ ಒಂದು ರೀತಿ ಇಲಾಖೆಯಿಂದ ನಾವು ಸತ್ತಂಗೆ ಆ ಒಂದು ತೃಪ್ತಿ ಕೊಡುತ್ತೆ. ಅಂದ್ರೆ ನಿಮ್ಮ ಸರ್ವಿಸ್ ನಿಮಗೆ ತೃಪ್ತಿ ಕೊಟ್ಟಿದೆ? ಎಲ್ಲ ಕಡೆ ತೃಪ್ತಿ ಕೊಡುತ್ತೆ, ಎಲ್ಲ ಕಡೆ ತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ಯದ್ ಭಾವಂ ತದ್ಭವತಿ, ಯದ್ ಭವತಿ ತದ್ ಕರೋತಿ. ಭಾವನೆ ಬದಲಾಯಿಸು, ಭವಿಷ್ಯ ಬದಲಾಗುತ್ತೆ. ನಜರ್ ಬದಲವು, ನಜಾರೆ ಬದಲೇಗ, ಹಾಗೆ ಇರ್ತದೆ. ಅದಕ್ಕೋಸ್ಕರ ಹೆಂಗಿದೆಯೋ ಬಂದಿದ್ದನ್ನು ಸ್ವೀಕರಿಸ್ಬೇಕಲ್ವಾ. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಓಕೆ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಹೆಂಗಿದ್ರಿ? ನಿಮ್ಮ ಬಾಲ್ಯ ಎಲ್ಲಿ ಕಳೀತು, ಎಲ್ಲಿ ಹುಟ್ಟಿದ್ದು? ಅಮ್ಮ, ನಾನು 3565 ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಕಿಗ್ಗ ಅಂತ 9 ಕಿಲೋಮೀಟರ್ ಇದೆ. ಋಷಶೃಂಗಪುರ ಅಂತಾರೆ, ಮಳೆ ದೇವರು ಅಂತ ಹೇಳ್ತಾರೆ. ಆ ಊರಿನಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಒಬ್ಬರು ಮಾಸ್ಟ್ರು, ಅವರಷ್ಟು ಹೆಸರು ಮಾಡೋಕ್ಕಾಗಲ್ಲ, ನಾಗರಾಜ್ ಮೇಷ್ಟ್ರು ಅಂತ. ನಾಗರಾಜ್ ಮೇಷ್ಟ್ರು ಮತ್ತು ನಾಗರತ್ನಮ್ಮ ಅಂತ. ಅವರ ದೊಡ್ಡ ಮಗ ಬಾಲಸುಬ್ರಹ್ಮಣ್ಯಂ ಅಂತ. ಈ 2ನೇ ಶಾಂತ ಅಂತೇಳಿ ಇಲ್ಲೇ ಇದ್ದಾರೆ, ಚೆನ್ನಮ್ಮ ಕೆರೆ ಅಚ್ಚುಕಟ್ಟೆಯಲ್ಲಿ. ನನ್ನ ಅಕ್ಕ ನನ್ನ ಜೊತೆಗೆ ಇರ್ತಾರೆ, ಅದೊಂದು ಪುಣ್ಯ ನಂದು. 3ನೇವನು ಕೊನೆಯವನು. ನಾನು ಅಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅದು ಕಿಗ್ಗದಲ್ಲಿ MHPS ಮಾದರಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂಥೇಳಿ, ಆಮೇಲೆ ಹೈಸ್ಕೂಲನ್ನ ARPS ಅಂಥೇಳಿ ಅಲ್ಲಿ ಕಳೆದೆ. ಆಮೇಲೆ ಕಾಲೇಜನ್ನು JCBM ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮೆಮೋರಿಯಲ್ ಕಾಲೇಜ್ ಶೃಂಗೇರಿಯಲ್ಲಿ ಮಾಡಿದೆ. ಆಮೇಲೆ B.Ed ದಾವಣಗೆರೆಯಲ್ಲಿ ಮಾಡಿದೆ. ನನ್ನ ಬಾಲ್ಯದಲ್ಲಿ ಸ್ವಲ್ಪ ನಾನು ತುಂಟನೇ ಇದೆ ಯಾವಾಗಲೂ. ನಂತರ ನಾನು ಸ್ವಲ್ಪ ದೇಶದ ಬಗ್ಗೆ ಚಿಂತನೆ ಬರುವಂಥದ್ದು, ಸ್ವಲ್ಪ ಶಿಸ್ತುಬದ್ಧ ಅಂದ್ರೆ ನಾನು RSSಗೆ ಸೇರಿದೆ. ಅದಕ್ಕೆ ಒಂದು ಪ್ರೇರಣೆಯಾಗಿ ನನಗೆ ಬಾಬು ಕೃಷ್ಣಮೂರ್ತಿ ಬರೆದಂಥ ಅಜಯ ಬುಕ್ ಕಾರಣ ಆಯಿತು. ಅವತ್ತಿಂದ ಸ್ವಲ್ಪ ನನ್ನ ವರ್ತನೆಗಳು ಚೇಂಜ್ ಆಯಿತು. ನಾನು ಅಲ್ಲಿವರೆಗೂ ಓದರಲ್ಲಿ ಅಷ್ಟೊಂದು ಇರಲಿಲ್ಲ. ನಂತರ ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ದೆ, ಅಪ್ ಟು SLCವರೆಗೂ ಫಸ್ಟು ಸೆಕೆಂಡಲ್ಲೇ ಇದ್ದೆ. ಸೊ ಕಾಲೇಜಿಗೆ ಬರುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಅಂದರೆ PUCಲಿ. ಯಾಕೆಂದರೆ ಶೃಂಗೇರಿಯಿಂದ ಬರ್ತಾ ಇರಬೇಕು, ನಾವು ನಡೆದು ಬರೋದ್ರಲ್ಲೇ ಇದಾಯಿತು. ಆವಾಗ ನಮಗೆ ಏಕದಮ್ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದಾಗ ಇಂಗ್ಲೀಷು ನಮಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಸೊ ಹಾಗೆ ಅಲ್ಲಿ ಡಿಗ್ರಿನೂ ಅಲ್ಲೇ BSc ಅಲ್ಲೇ ಮುಗಿಸಿದೆ. ಸೊ ನಾನು BSc ಮುಗಿಸ್ಬೇಕಾದ್ರೆ ಕಾಲೇಜಿಗೆ ಡಿಗ್ರಿಗೆ ಹೋದ ಮೇಲೆ ನನ್ನ ಒಂದು ಇದೇ ಚೇಂಜ್ ಆಯಿತು. NCC ಅಲರ್ಟ್ ಆಯಿತು. ಆ NCC ಮೊದಲಿಂದ ಸೀನಿಯರ್ ಆಗಿದ್ದೆ, ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. 4 ಆಲ್ ಇಂಡಿಯಾ ಕ್ಯಾಂಪ್ ಮಾಡಿದೆ, RD ಸೆಲೆಕ್ಷನ್ ಹೋಗಿದ್ದೆ ನಾನು. ಸೊ ಆಮೇಲೆ ಸ್ಪೋರ್ಟ್ಸಲ್ಲಿ ನಾನು ಮೈಸೂರು ಯೂನಿವರ್ಸಿಟಿ ಕಬಡ್ಡಿ ಸೆಲೆಕ್ಷನ್ವರೆಗೆ ಹೋಗಿದ್ದೆ. ಆಮೇಲೆ ಕುವೆಂಪು ನೆಕ್ಸ್ಟು ಕಾಲೇಜ್ ಅಥ್ಲೆಟಿಕ್ ಕ್ಯಾಪ್ಟನ್ ಆಗಿದ್ದೆ.
ಆಮೇಲೆ ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿದೆ, 2 ವರ್ಷ ವೈಸ್ ಕ್ಯಾಪ್ಟನ್, 1 ವರ್ಷ ಕ್ಯಾಪ್ಟನ್ ಅಂತ. ನಂಬಿಯಾರ್ ಅಂತ ಅವ್ರನ್ನೆಲ್ಲ ಜ್ಞಾಪಕ ಮಾಡೋಕೆ ರಾಧಾಕೃಷ್ಣನ್, ಮಡಿ, EK ಭಟ್, JM ಭಟ್, ಸುಮಾರು ಜನ ಹೇಳೋದಾದ್ರೆ ಭಾಳಷ್ಟು ಇದ್ದಾರೆ. ನಮ್ಮ ಒಂದು ಮಟ್ಟಕ್ಕೆ ತಗೊಂಡೋದಂಥ ಗುರುಗಳು. ಸೊ ನಂತರ B.Ed ದಾವಣಗೆರೆಯಲ್ಲಿ ಮಾಡಿದೆ. ಅಲ್ಲಿರುವಾಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಶಾರ್ಟ್ ಪುಟ್ ಒಂದು ಗೋಲ್ಡ್ ಮೆಡ್ಲು. ನಮ್ಮ BA ಕಾಲೇಜ್ ಅಲ್ಲಿ ಬಸವ ಕುಮಾರಯ್ಯ ಪಾಪ ದಿವಂಗತರಾಗಿದ್ದಾರೆ. ಅವರು ನಿಜವಾಗಿಯೂ ನಮಗೊಂದು ರೀತಿಯಾದ ಒಂದು ಮೇಲೆ ಪಂಕ್ತಿನೇ ಹಾಕಿಕೊಟ್ರು, ಪ್ರೇರಣೆ ಕೊಟ್ಟರು ಅಂತ. ಓಂಕಾರಯ್ಯ PD, ಸುಮಾರು ಜನ ಲೆಕ್ಚರ್ಸ್ ಹೇಳೋಷ್ಟು ಸಾಕಷ್ಟು ಆಗಿಬಿಡುತ್ತೆ. ಅಂದ್ರೆ ನೀವು ಪೂರ್ವಾಶ್ರಮದಲ್ಲಿ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಎಷ್ಟು ದಿನ ಮಾಡಿದ್ರಿ? ನಾನು 3 ವರ್ಷ 4 ತಿಂಗಳು 8 ದಿವಸ ಹೈಸ್ಕೂಲ್ ಮಾಸ್ಟರ್ ಆಗಿ, ನಾನು ಓದಿ ಸ್ಕೂಲಲ್ಲಿ ERPS ಅಲ್ಲಿ ಮಾಸ್ಟರ್ ಆಗಿದ್ದೆ. ಆಮೇಲೆ ಎಲೆಗೆ 13 ಕೆಟ್ಟ ನಂಬರ್ ಆದ್ರೆ ನನಗೆ ಅದೇ ಒಳ್ಳೆ ನಂಬರು. ಯಾಕಂದ್ರೆ August 13 ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಹೆಂಗೆ ನೀವು ಈಗ ಮಾಸ್ಟರ್ ಕೆಲಸ ಮಾಡ್ತಾ ಇದ್ರಿ, ಪೊಲೀಸ್ ಕೆಲ್ಸಕ್ಕೆ ಬರಬೇಕು ಅಂತ ಹೆಂಗೆ ಅನ್ನಿಸ್ತು? ಏನು ತಯಾರಿ ಮಾಡ್ಕೊಂಡಿದ್ರಿ? ಇಲ್ಲ, ನನಗೆಂದರೆ ನನ್ನ ಮೊದಲು ಫಿಸಿಕ್ ಚೆನ್ನಾಗಿತ್ತು, ಸ್ಪೋರ್ಟ್ಸಲ್ಲಿದ್ದೆ. ನೋಡಿದವರೆಲ್ಲ ನೀನು ಪೊಲೀಸಿಗೆ ಫಿಟ್ ಇದೆಯಾ ಅಂತಿದ್ರು. ಬಾಡಿ ಲ್ಯಾಂಗ್ವೇಜ್ ನೋಡಿ ಅನೇಕರು ಬಾಡಿ ಲ್ಯಾಂಗ್ವೇಜು, ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಫುಲ್ ಇದೆ. ಆಮೇಲೆ ನಾನು ಸ್ವಲ್ಪ ಸಮಾಜ ಸೇವೆಗೆಲ್ಲ ನುಗ್ತಾ ಇದ್ದೆ. ಮಾಸ್ಟರ್ ಕೆಲಸಕ್ಕಿಂತ ನಿನಗೆ ಇದು ಪೊಲೀಸ್ ಕೆಲಸ ಬಿಟ್ಟು ಅಂತ. ನಮ್ಮಲ್ಲಿ H. ಶ್ರೀನಿವಾಸ್ ಅಂತ ಆ ಮಾಸ್ಟ್ರು, MKK ಮಾಸ್ಟ್ರು, ಇವರೆಲ್ಲ ನನಗೆ ಭಾಳ ಪ್ರೇರಣೆ ಕೊಟ್ಟರು. ರತ್ನಾಕರಣ ಅಂತ ಒಬ್ಬರು, ಅವರು ಮಂಡಲ್ ಪಂಚಾಯಿತಿ ವೈಸ್ ಪ್ರೆಸಿಡೆಂಟ್, ಅವ್ರು ಹೇಳಿದ್ರು ನೀವು ಫಿಟ್ ಇದ್ದೀರಿ, ನೀವು ಯಾಕೆ ಇದಾಗಿಲ್ಲ. ಅವ್ರ ಮಾವ ಅವಾಗ ಸ್ವಲ್ಪ ರಾಜಕೀಯದಲ್ಲಿದ್ದರು, ಅವರು ಮೈಲಿ ಅವರ ಬಲ್ಗೈ ಬೆಂಟ ಅಜೀಲ್ರು ಅಂತ ಹೇಳಿದ್ರು. ಅವರಿಗೆ ಭಾಳ ಚೆನ್ನಾಗಿದ್ದಾರೆ, ಅವರಿಗೆ ಇಂದ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ. ಆದರೆ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೇ ಓನ್ ಮೆರಿಟಲ್ಲಿ ನಮ್ಮ 94 ಬ್ಯಾಚಲ್ಲಿ 5th ರ್ಯಾಂಕ್ ಆಗಿ ಸೆಲೆಕ್ಟ್ ಆದೆ ನಾನು. ಸೊ ಅವ್ರದ್ದೆಲ್ಲ ಪ್ರೇರಣೆಯಿಂದ ನನಗೆ ಪೊಲೀಸ್ ಕೆಲಸಕ್ಕೆ ಬರಬೇಕು. ಫಸ್ಟ್ ಟೈಮ್ ನೀವು ಅಪಾಯಿಂಟ್ಮೆಂಟ್ ಆದಾಗ ಸೊ ಹೆಂಗೆ ಅನಿಸ್ತು ನಿಮಗೆ? ಓಕೆ, ನಾನು ಆಸೆ ಪಟ್ಟಿದ್ದು ಹುದ್ದೆ ಸಿಕ್ತು ಅಂತ ಅನಿಸಿದಾಗ ಪೊಲೀಸ್ ಆಗಬೇಕು ಅಂತ ಅನಿಸಿದ್ದು. ಯಾಕಂದರೆ ನಮ್ಮ ಊರಿನಲ್ಲಿ ಹಳ್ಳಿಯೆಲ್ಲ ಸಣ್ಣ ಗಲಾಟೆ ಇರ್ತಿತ್ತು. ಅಲ್ಲಿ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ್ಕೊಂಡು ಜನರ ಒಂದು ನೆಮ್ಮದಿ ಕೆಡ್ಸಂಗೆ. ಸೊ ಭಾಳಷ್ಟು ಇನ್ನೊಂದು ದಿವಸ ಬೇಕಾದ್ರೆ ಹೇಳ್ತೀನಿ, ಪೊಲೀಸ್ ಆಗೋಕ್ಕೆ ಭಾಳಷ್ಟು ಪ್ರೇರಣೆ ನೀಡ್ತು. ಯಾಕಂದರೆ ಎಲ್ಲ ಕಡೆ ಇರುತ್ತೆ ದೌರ್ಜನ್ಯ. ಊರಿನ ಲೀಡರ್ಸ್ಗಳು ಅನ್ನೋರು ಅವರು ಲೈಂಗಿಕವಾಗಿ ಶೋಷಣೆ ಮಾಡುವಂಥದ್ದು, ಈ ಗುಂಪಾಗಿದ್ದು ಹುಡುಗರು ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಇರುವಂಥದ್ದು. ಸೊ ಯಾವಾಗಲೂ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತಿ ತತ್ರ ದೇವತಃ ಅಂಥೇಳಿ ವಿವೇಕಾನಂದರು ಹೋದಲ್ಲೆಲ್ಲ ನಮ್ಮ ಸ್ಮೃತಿಯ ಮಾತನ್ನು ಹೇಳ್ತಿದ್ರು. ಆದರೆ ಎಲ್ಲೂ ಸಹ ಅದು ಆಗಿಲ್ಲ. ಪಾಪ ಅಬಲೆಯರಾದ ಹೆಂಗಸರನ್ನು, ಮಾತೆಯರನ್ನು ಹಿಂಸಿಸೋದು ಅದು ಸರಿಯಲ್ಲ. ಯಾಕಂದ್ರೆ ಮನುಷ್ಯನಿಗೂ ಪ್ರಾಣಿಗೂ ಭಾಳ ವ್ಯತ್ಯಾಸ ಇರ್ತದೆ. ಅದನ್ನೆಲ್ಲ ಭಾಳಷ್ಟು ಅನ್ಯಾಯ ನೋಡಿದೆ ನನ್ನ ಲೈಫ್ನಲ್ಲಿ. ಅದಕ್ಕೆಲ್ಲ ಉತ್ತರ ತಗೊಳೋಕ್ಕೆ ಸಬ್ ಇನ್ಸ್ಪೆಕ್ಟ್ರ್, ನಾನು ನೋಡಿದ ಪೋಸ್ಟೇ ಅವಾಗ ಸಬ್ ಇನ್ಸ್ಪೆಕ್ಟ್ರೇ ದೊಡ್ಡ ಪೋಸ್ಟ್. SPDC ಎಲ್ಲ ನಾವು ಅಲ್ಲ ರಿಮೋಟ್ ಏರಿಯಾ ಅದು ನೋಡಿ ಒಂದು ಪ್ರೇರಣೆಗೊಂಡಿದ್ರೆ ನಾವು ಆ ಮಟ್ಟದಲ್ಲಿ ಇರ್ತಿದ್ವೇನೋ. ಸೊ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಹೆಚ್ಚು ಪುಸ್ತಕಗಳನ್ನು ಓದಿದ್ದೀರಾ? ಹಿಂದುತ್ವ ಎದ್ದು ಕಾಣಿಸ್ತಾ ಇದೆ ನಿಮ್ಮ ಒಂದು ಭಾಷೆಯಲ್ಲಿ. ಹಿಂದುತ್ವ ಅಂದರೆ ನಿಮ್ಮವರೆಲ್ಲ ತಪ್ಪು ತಿಳ್ಕೊಳ್ತೀರಿ. ಹಿಂದುತ್ವ ಅಂದರೆ ಭಾರತೀಯತ್ವ, ಅದೇ ನಮ್ಮಲ್ಲಿ ತಪ್ಪಾಗ್ತಿರೋದು. ಹಿಂದೂ ಅಂತ ಹೇಳಿದ್ರೆ ಅವನು ಜಾತಿವಾದಿ ಅಂತ ಆಗುತ್ತೆ. ಹಿಂದುತ್ವ ಅಂದರೆ ಭಾರತೀಯತ್ವ. ಈಗ ನೋಡಿ, ಪ್ರಪಂಚದಲ್ಲಿ 58 ಮುಸ್ಲಿಂ ಕಂಟ್ರಿಗಳಿದ್ದಾರೆ. ಯಾವ್ದಾದ್ರು ಒಂದು ನೆಮ್ಮದಿ ಇರುವಂಥ ಕಂಟ್ರಿ ತೋರಿಸಿ. ಎಲ್ಲ ಕಡೆ ಮಸೀದಿಲಿ ಬ್ಲಾಸ್ಟ್ ಆಗ್ತದೆ, ಪ್ರೇಯರ್ ಟೈಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇವ್ರನ್ನವರು ಶಿಯಾ ಸುನ್ನಿಸ್, ಚೈನಿ ಹಿಂದೂ ಮುಸ್ಲಿಂ ಬಾಯಿ ಅಂದಾಗ ಮುಸ್ಲಿಂ ಮಹಿಳೆನೇ ಹೇಳಿದ್ರು, ಎಷ್ಟು ಮೂರ್ಖರಿದ್ದೀವಿ, ಶಿಯಾ ಸುನ್ನಿಗಳೇ ನಾವು ಬಾಯಿ ಆಗಿಲ್ಲ, ನೀವು ಹಿಂದೂ ಮುಸ್ಲಿಂ ಹೆಂಗೆ ಬಾಯಿ ಆಗ್ತೀರಿ ಅಂತ. ಆದರೆ ಒಂದು ತಿಳ್ಕೊಬೇಕು, ಬಹುಸಂಖ್ಯಾತವಾಗಿದ್ದಂಥ ಭಾರತ ಮೊದಲು ಇಂಗ್ಲೀಷರು ಬಂದಾಗ ಚರ್ಚಿಗೆ ಜಾಗ ಕೊಟ್ಟವರು, ಪ್ರೋತ್ಸಾಹ ಕೊಟ್ಟವರು ಅವರೇ. ಹಾಗೆ ಅವರು ಆಕ್ರಮಣಕಾರಕ್ಕೆ ಬಂದವ್ರನ್ನ ಆಕ್ರಮಣಕಾರಿಗಳು ಒಂದಿಲ್ಲ, ಇಲ್ಲಿ ನೆಲೆ ನಿಲ್ಲಕ್ಕೆ ಕಾರಣ ಆದರು. ಇಂದು ಸಹ ನಿನ್ನೆ ನಡೀತಲ್ಲ ರಂಜಾನ್ ಮತ್ತು ಯುಗಾದಿ ಉತ್ಸವ. ಯುಗಾದಿ ಉತ್ಸವದಲ್ಲಿ, ಗಣಪತಿ ಉತ್ಸವದಲ್ಲಿ ನೀವು ಕಲ್ಲು ಹೊಡೆಯೋದನ್ನು ನೀವು ನೋಡ್ತೀರ. ಆದರೆ ಎಂದಾರು ಒಂದು ಮುಸ್ಲಿಂ ಉತ್ಸವದ ಮೇಲೆ ಕಲ್ಲು ಹೊಡೆಯೋದು ನೋಡಿದ್ದೀರ? ಯಾಕಂದರೆ ಅದೇ ಭಾರತದ ಅಥವಾ ಭಾರತೀಯತೆಯ ಹಿಂದುತ್ವದ ಏನಂದರೆ ಅಹಂ ಬ್ರಹ್ಮಾಸ್ಮಿ. ನಮ್ಮ ಶೃಂಗೇರಿ ಶಂಕರಾಚಾರ್ಯ ಹೇಳಿದ್ದು, ನಾನು ಜ್ಞಾನ ದೇವರಂತಲ್ಲ, ನಾನು ಜ್ಞಾನ ದೇವರು. ತತ್ವಮ್ಮಸಿ, ಅದು ನೀನು ಆಗಿದ್ದಿ. ನನ್ನಲ್ಲೂ ದೇವ್ರು ಕಂಡ್ರೆ ನಿನ್ನಲ್ಲೂ ದೇವ್ರು ಕಂಡ್ರೆ ಎಲ್ಲ ಕಡೆ ದೇವ್ರು ಕಾಣ್ತಾನೆ. ಅದಕ್ಕೆ ಸರ್ವಂ ಕಲಿದಂ ಬ್ರಹ್ಮ. ಎಲ್ಲ ಕಡೆ ದೇವರಿದ್ದಾಗ ಯಾರಿಗೆ ಕೆಡುಕು ಬಯಸೋಕ್ಕಾಗತ್ತೆ?
ಅದೇ ಸರ್ವೇ ಜನ ಸುಖಿನೋ ಭವಂತು, ಅದೇ ನಮ್ಮ ದೇಶದ ಮೂಲ ಮಂತ್ರ. ಇಂದು ಸಹ ನೋಡಿ, ಮೊನ್ನೆ ಹೋಳಿ ಡೆಲ್ಲಿಲಿ ಒಂದು ಘಟನೆ ತಗೊಳ್ಳಿ, ಯಾವುದೋ ಸಣ್ಣ ಮಗು ಮಿಸ್ಟೇಕಾಗಿ ರಂಗನ್ನು ಹಾಕ್ತು, ಹೋಳಿ ಸಣ್ಣ ಮಗು, ಅದು ಮುಸ್ಲಿಂ ಸಹೋದರಿಯ ಮೇಲೆ ಬಿತ್ತು. ಆವಾಗ ಅವರು ಕ್ಷಮೆ ಕೇಳಿದ್ರು, ಎಲ್ಲ ಕ್ಷಮೆ ಕೇಳಿದ್ರು. ಆದರೆ ಅವಳು ಸುಮ್ಮನೆ ಇರಲಿಲ್ಲ, ಹೋಗಿ ಬಿಟ್ಟು ಬಂದು ಗಲಾಟೆ ಮಾಡಿ ಅವಳ ಅಣ್ಣ ಬಂದಿದ್ದಕ್ಕೆ ಹೊಡೆದು ಕೊಂದರು. ಅದಕ್ಕೆ ಇವತ್ತು ಡೆಲ್ಲಿಲಿ ಏನಾಗ್ತಾ ಇದೆ ನೋಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಪ್ರತಿರೋಧ ಇರುತ್ತೆ. ಇಲಿನೇ ಹೊಡೆದು ಕೊನ್ಬೋದು, ಅದು ಸಾಯೋ ಟೈಮಿಗೆ ತನ್ನ ಕೋಲು ಅದು ತನ್ನ ಕೊನ್ನಾಗಿ ಬಂದಿದ್ದು ಅಂತ ನೋಡಿದ್ರೆ ಅದನ್ನು ಕಚ್ಚಕ್ಕೆ ಹೋಗುತ್ತೆ. ಆ ರೀತಿಯಾಗಿ ಯಾರು ಅಹಿಂಸಾ ಪ್ರಿಯರಾದನ್ನು ಹಿಂಸಾಪ್ರಿಯರನ್ನಾಗಿ ಮಾಡಿದ್ದೇನೆಂದರೆ ಈ ರಾಜಕೀಯ ವ್ಯವಸ್ಥೆ. ಇಲಿ ಮೇಲೆ ಬೆಕ್ಕ ಮೇಲೆ ಇಲಿನ ಎತ್ತಾಕೊಂಡು ಇವರ ಒಂದು ಸೀಟಿಗಾಗಿ ಜನ ಕೊಂತಾರೆ. ಯಾಕಂದರೆ ನೀವು ಹೇಳಿದ್ರಿ ಹಿಂದುತ್ವ, ಏನು ಹಿಂದುತ್ವ? APJ ಅಬ್ದುಲ್ ಕಲಾಂ, ಇಬ್ರಾಹಿಂ ಸುತಾರ, ಸಂತ ಶಿಶುನಾಳ್ ಶರೀಫ್, ಅಬ್ದುಲ್ ಹಮೀದ್, ಇವ್ರನ್ನೆಲ್ಲ APJ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿ, ಭಾರತ ರತ್ನ ಅವರು, ಅವ್ರನ್ನ ನಾವು ಎಂದೂ ಒಬ್ಬ ಮುಸ್ಲಿಂ ಅಂತ ಯಾರೂ ಕನ್ಸಿಡರ್ ಮಾಡಲಿಲ್ಲ. ದುರ್ಭಾಗ್ಯ ಏನು ಗೊತ್ತಾ, ಅಜರುದ್ದೀನನ್ನು ಕ್ಯಾಪ್ಟನ್ ಮಾಡಿದ್ರು, ಅಲ್ಲಿವರೆಗೆ ಯಾರು ಮುಸ್ಲಿಂ ಹಿಂದೂ ನೋಡಲಿಲ್ಲ. ಆದರೆ ಈ ಮ್ಯಾಚ್ ಫಿಕ್ಸಿಂಗಿಗೆ ಸಿಕ್ಕಾಕೊಂಡಾಗ ಆತ ಏನು ಮಾಡ್ದ, ನನ್ನನ್ನು ಮುಸ್ಲಿಂ ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಮೊನ್ನೆ ರಹಮಾನ್ ಹೇಳಿದ್ರಲ್ಲ, ಹಿಂದೂಯಿಂದ ಮುಸ್ಲಿಂ ಕನ್ವರ್ಟ್ ಆಗಿದ್ದು, ನನಗೆ ಅವಕಾಶ ಸಿಗ್ತಿಲ್ಲ. ಇದು ತಪ್ಪಲ್ವಾ? ಈಗ ಮಿಲ್ಟ್ರಿಲೂ ಸಹ, ನಾನು ಮಿಲ್ಟ್ರಿ NCC ಟ್ರೈನಿಂಗ್ ತಗೊಂಡಿದ್ದೆ, ಆರ್ಮಿ ಅಟ್ಯಾಚ್ಮೆಂಟ್, ಅಲ್ಲಿ ಭೇದ ಇಲ್ಲ. ಹಿಂದೂ ಮುಸ್ಲಿಂ ಅಲ್ಲಿ ಭೇದ ಇದ್ದರೆ ದೇಶ ಉಳಿತಿತ್ತ. ಆದರೆ ಒಂದು ದುರಂತ ನಡೀತು ನೋಡಿ, ಸ್ವತಂತ್ರ ವಿಭಜನೆ ಆದಾಗ ಮುಸ್ಲಿಂ ಆದಂಥ ಸೈನಿಕರೆಲ್ಲ ಪಾಕಿಸ್ತಾನಕ್ಕೆ ಹೋದರು. ಇನ್ನೂ ಘಟನೆ ಅಂತ ಹೇಳಿದ್ರೆ, ಅನೇಕ ಸರಿ ಅವರು ಪಾಕಿಸ್ತಾನದ ಪರವಾಗಿ ಇದನ್ನು ಹಾಕ್ತಾಯಿದ್ದಾರೆ. ಇದನ್ನು ಸ್ವಲ್ಪ ಹೇಳ್ಬೋದಾ? ಹೇಳಿ. ಯಾಕಂತ ಹೇಳಿದ್ರೆ, ನಾನೀಗ ಒಬ್ಬ ಪ್ರಜ್ಞಾವಂತ ನಾಗರಿಕ ಆಗಿ ಹೇಳ್ತಾ ಇದ್ದೀನಿ. ಇದು ಯಾಕೆ ಹೇಳಬೇಕು ಅಂದರೆ, ಒಂದು ಕತೆ ಹೇಳ್ಬಿಡ್ತೀನಿ. ಒಬ್ಬ ಕಳ್ಳ ಅರಮನೆ ಆನೆ ಕದ್ದು ಬಿಡ್ತಾನೆ. ರಾಜನಿಗೆ ಸಿಟ್ಟು ಬರುತ್ತೆ, ನನ್ನ ಆನೆನೇ ಕದ್ದವನು ಬೇರೆ ಬಿಡ್ತಾನ, ಇವನಿಗೆ ನೇಣು ಹಾಕಿ ಅಂತ ಹೇಳ್ತಾನೆ. ನೇಣು ಹಾಕುವಾಗ ಕೊನೆಗೆ ಒಂದು ಕೇಳ್ತಾರಲ್ಲ ಪ್ರಶ್ನೆ, ನಿನ್ನ ಕೊನೆ ಆಸೆ ಏನು? ಅವನು ಹೇಳ್ತಾನೆ, ಅನಾಥನಾದ ನನ್ನನ್ನು ಸಾಕಿದ್ದೆ ನಮ್ಮ ಅಜ್ಜಿ, ಅವಳನ್ನು ನೋಡಿ ಒಂದು ಮುತ್ತು ಕೊಟ್ಟು ಸಾಕ್ತೀನಿ, ಸಾಯಕ್ಕೆ ಇಷ್ಟಪಡ್ತೀನಿ. ಜನಕ್ಕೆ ಆಶ್ಚರ್ಯ ಆಗುತ್ತೆ, ಒಬ್ಬ ಕಳ್ಳನಿಗೂ ಇಷ್ಟೊಂದು ಮಾನವೀಯತೆ ಇದೆಯಾ, ಆರ್ದ್ರತೆ ಇದೆಯಾ ಅಂತ. ಅಜ್ಜಿನ ಕರ್ಕೊಂಬರ್ತಾರೆ, ಮುತ್ತು ಕೊಡೋಕ್ಕೆ ಹೋಗಿ ಅದಕ್ಕೆ ಹೋಗ್ಬಿಟ್ಟು ಮೂಗನ್ನು ಕಚ್ಚಿ ತುಂಡು ಮಾಡಿಬಿಡ್ತಾನೆ. ಜನಕ್ಕೆ ಸಿಟ್ಟು ಬರುತ್ತೆ. ಸಾಯೋ ಟೈಮಿಗೂ ಆ ಹಣ್ಣನ್ನು ಸಾಯೋ ಮುದುಕಿಗೆ ಹಿಂಸೆ ಕೊಟ್ಟನಲ್ಲ, ಹೊಡೀರಿ ಅಂತ ಬರ್ತಾರೆ ದೊಣ್ಣೆ ಗಿಣ್ಣೆ ತಗೊಂಡು. ಹತ್ತಿರ ಹೊಂದ್ಕೊಳ್ಳಿ ಹೇಳ್ತಾನೆ, ನಾನು ಹೇಳಿದ ಮಾತು ಕೇಳಿ, ನಿಮ್ಗೆ ಹೊಡಿಬೇಕು ಅಂದ್ರೆ ಹೊಡೆದ್ಬಿಡಿ, ಸಾಯಿಸಿಬಿಡಿ. ಅರೇ, ಇಷ್ಟು ಸಾಯೋದಕ್ಕೆ ನಿರ್ಭೀತವಾಗಿದ್ದಾನಲ್ಲ, ಏನು ಮಾತು ಹೇಳು ಅಂದಾಗ ಹೇಳ್ತಾನೆ, ಹೌದು, ಈ ಅಜ್ಜಿ ನನ್ನನ್ನು ಅನಾಥನಾದ, ಸಣ್ಣಕ್ಕಿರುವಾಗ ತಂದೆ ತಾಯಿ ಕಳ್ಕೊಂಡು ಅನಾಥನಾದ ನನ್ನನ್ನು ಸಾಕಿದೆ ಈ ಅಜ್ಜಿ. ಯಾವಾಗಲೂ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ಲು. ಒಂದು ಸರಿ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗುವಾಗ ಎದುರುಗಡೆ ಬಾಳೆಹಣ್ಣು ಬುಟ್ಟಿ ಒಬ್ಬ ಹೊತ್ಕೊಂಬರ್ತಿದ್ದ. ಬಾಳೆಹಣ್ಣು ಭಾಳ ಚೆನ್ನಾಗಿತ್ತು. ಅವನಿಗೆ ಗೊತ್ತಿಲ್ಲದಿದ್ದಂಗೆ ಒಂದು ತೆಗೆದು ಅವನು ಹೋದ ಮೇಲೆ ಅಜ್ಜಿ ಕೊಟ್ಟೆ. ಆದರೆ ಆವಾಗ ಅಜ್ಜಿ ನನಗೆ ಹೊಡೆದು ಬುದ್ಧಿ ಹೇಳಲಿಲ್ಲ. ಅದು ಬದಲು, ಛೀ ಮುದ್ದ, ಕಳ್ಳ, ತುಂಟ, ಒಂದೇ ಕದ್ದಿಯಲ್ಲ, 2 ಕದ್ದಿರು ನಂಗೊಂದು ನಿಂಗೊಂದು ಆಗ್ತಿತ್ತು, ಒಂದು ಚಿಪ್ ಕದ್ದಿರು ಒಂದು ವಾರಕ್ಕೆ ಆಗ್ತಿತ್ತು ಅಂತ. ಅವತ್ತಿಂದ ನನಗನ್ನಿಸ್ತು ಕಳ್ತನ ಕೆಡದಲ್ಲ ಅಂತ. ಅವತ್ತಿಂದ ಕದಿಯಕ್ಕೆ ಶುರು ಮಾಡಿದೆ. ಅದೃಷ್ಟ ಚೆನ್ನಾಗಿತ್ತು, ಯಾವುದು ಸಿಕ್ಬಿಡಲೇ ಇಲ್ಲ. ಮನೇಲಿ KG ಗಟ್ಟಲೆ ಬಂಗಾರ ಬೆಳ್ಳಿ ಇದೆ. ಆದ್ರೆ ಒಂದು ಸರಿ ಕದಿಯಕ್ಕೆ ಪ್ರಾರಂಭ ಮಾಡಿದ್ರೆ ಬಿಡೋಕ್ಕಾಗಲ್ಲ. ಕದ್ರೆ ರಾಜನ ಅರಮನೆ ಆನೆನೇ ಕದಿಬೇಕು ಅನಿಸ್ತು, ಕದಿಯೋಕ್ಕೂ ಕದ್ದುಬಿಟ್ಟೆ. ಆದರೆ ಮುಚ್ಚಿಡೋಕ್ಕಾಗಲಿಲ್ಲ, ದೊಡ್ಡ ಗಾತ್ರ ಸಿಕ್ಕಾಕೊಂಡೆ. ಅವತ್ತು ಬಾಳೆಹಣ್ಣು ಕದ್ದಾಗ ಹೊಡೆದು ಬುದ್ಧಿ ಹೇಳಿದರೆ ನನ್ನ ಬಾಳು ಉಳಿತಿತ್ತು, ನಿಮ್ಮ ಥರ ಮರ್ಯಾದಸ್ಥ ಥರ ಕೂತ್ಕೊಳ್ತಿದ್ದೆ. ಆದರೆ ಅವತ್ತು ಅಜ್ಜಿ ಮಾಡಿದ ತಪ್ಪಿಗೆ ನನ್ನ ಬಾಳು ಹೋಗ್ತಾ ಇದೆ, ಮಾಡಿ ಸರಿಯತ್ತಪ್ಪ ಅಂತ. ಅದೇ ರೀತಿ ಇಲ್ಲಿರುವ ಹಿಂದೂಗಳು ಮುಸ್ಲಿಮ್ರಿಗೆ ಅವ್ರು ಹೇಳಬೇಕು, ಸಹಬಾಳ್ವೆಯಿಂದ ಇರಿ. ನೀವು ಪಾಕಿಸ್ತಾನಕ್ಕೆ ಹೋದರೂ ಅವ್ರ ಜೊತೆ ನಮಾಜ್ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದು ಘಟನೆ ಹೇಳಬೇಕು ಅಂದರೆ, ರಿಯಾದಲ್ಲಿ ಒಂದ್ಸರಿ ಆಕ್ಸಿಡೆಂಟ್ ನಡೀತದೆ. ಅಲ್ಲಿ ಸೇಖು, ಅವನಿಗೆ AB ನೆಗೆಟಿವ್ ಬೇಕಾಗತ್ತೆ. ಆ ನೆಗೆಟಿವ್ ಸಿಗಲ್ಲ, ರೇರ್, ನಿಮಗೆ ಗೊತ್ತಿದೆ. ಆದರೆ ಆ ಡ್ರೈವರ್ ಇದ್ದ ಒಂದು AB ನೆಗೆಟಿವ್. ಆದರೆ ಅವನು ಈ ಭಾರತದ ಡ್ರೈವರ್ ಆಗಿದ್ದ, ಅವನು ಮುಸ್ಲಿಮ್ ಆಗಿದ್ರು. ಅದು ಹಿಂದೂ ಕನ್ವರ್ಟೆಡ್ ಮುಸ್ಲಿಮ್. ಆ ಬ್ಲಡ್ ಬೇಡ, ನಾನು ಸಾಯ್ತೀನಿ, ಪ್ಯೂರ್ ಆಗಿದ್ದು ಅಂತ ಸಾಯ್ತಾರೆ. ಇನ್ನೊಂದಂದರೆ, ಫರೀದಾಬಾದ್ನಲ್ಲಿ ಒಂದು ಮನೆಗೆ ಬೆಂಕಿ ಹಿಡಿತದೆ. ಫೈರ್ ಟೆಂಡರ್ ಅವರು ಹೋದರೆ ಹೆಂಗಸರನ್ನು ಮುಟ್ಟಕ್ಕೆ ಬಿಡಲಿಲ್ಲ. ನೀವು ಅವ್ರು ಬೇಕಾದ್ರೆ ಹಂಗೆ ಸುಟ್ಟು ಹೋಗಲಿ, ನೀವು ಮುಟ್ಟಿ ನೀವು ಇದು ಮಾಡಬೇಡಿ ಅಂತ. ಮೊನ್ನೆ ಅಫ್ಘಾನಿಸ್ತಾನದಲ್ಲೂ ಹಾಗೆ ಇತ್ತಲ್ಲ, ರೆಸ್ಕ್ಯೂ ಫೋರ್ಸ್ ಹೋದರೆ ಹೆಂಗಸರನ್ನು ಮುಟ್ಟಕ್ಕೆ ಬಿಡಲಿಲ್ಲ, ನೀವು ಅಪತ್ರ ಮಾಡ್ತೀರಿ ಅಂತ. ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಧರ್ಮದ ಮೂಲವಯ್ಯ. ಇದನ್ನ ಎಲ್ಲ ಘಟನೆ ಹೇಳಿಬಿಟ್ಟು ನೀವು ಅಲ್ಲಿ ಪಾಕಿಸ್ತಾನಕ್ಕೆ ನಮ್ಮನ್ನು ವಿಭಜನೆ ಮಾಡ್ಕೊಂಡು ಹೋದ್ರು. ಎಷ್ಟು ಸಮೃದ್ಧವಾದ ನಾಡು ಕೊಟ್ಟು ನಾವು
ಪಾಂಚಾಬ್, ರಾವಿ, ಬಿಯಾಸ್, ಚಿನಾಬ್, ಸೆಟ್ಲೆಬ್, ಝಿಲಂ ಇವೆಲ್ಲ ಇದಾವಲ್ಲ, 5 ನದಿ ನಮ್ಮಲ್ಲಿ ಹುಟ್ಟಿದ್ರು ಹರಿಯೋದೆಲ್ಲ ಅಲ್ಲೇ. ಈಗ ಅವ್ರಿಗೆ ಗೊತ್ತಾಗ್ತಿದೆ. ಅಷ್ಟು ಸಂಪದ್ಭರಿತ ನಾಡು ಕೊಟ್ಟರು. ಅವರು ಹತ್ತಿ, ಅಕ್ಕಿ, ಜೋಳ, ರಾಗಿ ಯಾವುದು ಉತ್ಪಾದನೆ ಮಾಡಲಿಲ್ಲ, ಒಂದು ಭಯೋತ್ಪಾದನೆ ಮಾತ್ರ ಮಾಡ್ತಾ ಇದ್ದಾರೆ, ಈಗ ಅನುಭವಿಸ್ತಾ ಇದ್ದಾರೆ. ಅದೇ ನಾವು ಚೆನ್ನಾಗಿದ್ರೆ, ಒಗ್ಗಟ್ಟಾಗಿದ್ದರೆ, ವಿಭಜನೆ ಕೇಳ್ಕೊಂಡು ಹೋದವರು ಅವರೇ. ಇವಾಗಲೂ ಅನಿಸುತ್ತೆ ನನಗೆ, ಪಾಕಿಸ್ತಾನ, ಭಾರತ, ಲಂಕಾ, ಬಾಂಗ್ಲಾ ಎಲ್ಲ ಒಟ್ಟಿಗೆ ಒಂದು ಕ್ರಿಕೆಟ್ ಟೀಮ್ ಆಗಿದ್ರೆ ವರ್ಲ್ಡ್ ಕಪ್ಪನ್ನು ಬೇರೆ ಯಾರೂ ವಿಭಜಿಸೋಕ್ಕಾಗ್ತಿರ್ಲಿಲ್ಲ. ನಾವು ಚೆನ್ನಾಗಿರ್ಬೋದಿತ್ತು ಅಂತ. ಇಲ್ಲಿ ಡಿಬೇಟಬಲ್ ಥಿಂಗ್, ಇವರಿಗೆ ಜಿನ್ನಂಗೆ ಅಲ್ಲಿ ಸೀಟ್ ಬೇಕಿತ್ತು, ನೆಹರುಗೆ ಇಲ್ಲಿ ಸೀಟ್ ಬೇಕಿತ್ತು. ಆ ಪ್ರಧಾನಮಂತ್ರಿ ಪೋಸ್ಟಿಗಾಗಿ ಅಣ್ಣ ತಮ್ಮನ ಬಾಂಧವ್ಯಗಳನ್ನು ಹರಿದು ಬಿಟ್ಟು ಅಂಥ ಒಂದು ದುರಂತಕ್ಕೆ ಕಾರಣ ಆದರು. ಇದನ್ನು ಹಿಂದುತ್ವ ಅಂತಿರೋ, ರಾಷ್ಟ್ರೀಯತ್ವ ಅಂತಿರೋ ಹೇಳಿ. ನಿಮಗೆ ಅನ್ನೋ ಪದಕ್ಕೆ ಬಹಳ ಅಲ್ಲ, ಹಿಂದುತ್ವ ಅಂತಿರೋ, ರಾಷ್ಟ್ರೀಯತೆ ಅಂತಾರ. ಹಿಂದುತ್ವ ಅಂತ ಹೇಳಿದ್ರೆ ಇವರು ರಾಜಕೀಯ ಆಗಿ ಬಳಸಬಾರದು. ನಿಜವಾಗೂ ಹಿಂದೂ ಅನ್ನೋದರ ಬಗ್ಗೆ ವಾಜಪೇಯಿ ಆಗಲಿ, ಈಗಿರುವಂಥ ಮೋದಿ ಆಗಲಿ ಹೇಳ್ತಾರೆ. ನೀವು ಅಷ್ಟು ಹೇಳ್ತೀರ, ಮೋದಿ ಒಂದಾದರೂ ಯಾರೋ ಭಾಳ ಚೆನ್ನಾಗಿ ಅಂಕಣದಲ್ಲಿ ಬರೆದ್ರು, ಮೋದಿ ಒಬ್ಬ ಮುಸ್ಲಿಮರು ವಿರೋಧ ಮಾಡದೇ ಇದ್ರು ಮುಸ್ಲಿಮ್ರು ಯಾರು BJP ಹಾಕಲ್ಲ. ಆದರೆ ಈ ಹಿಂದೂಗಳನ್ನು ಎಷ್ಟು ಹಿಂಸಾ ಪ್ರತಿಪಾದಕರು, ಹಿಂದೂ ಅಂದರೆ ಹಿಂಸೆ ಹಾಗೆ ಹೀಗೆ ಅಂತ ಅಷ್ಟು ಹೇಳಿದ್ರು, ಹಿಂದೂಗಳನ್ನ ಅನೇಕರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ದೌರ್ಭಾಗ್ಯ ಇದೆ, ದುರಂತ. ಹೌದು, ಅವರಿಗೆ ಬೇಕಾಗಿದ್ದಿಷ್ಟೇ ಮೋದಿ ಗೆಲ್ಲಬಾರ್ದು, BJP ಗೆಲ್ಲಬಾರ್ದು. ಆದರೆ ಮೋದಿ ಬಂದ ಮೇಲೆ, BJP ಬಂದ ಮೇಲೆ ನಾನು BJP ಪ್ರತಿಪಾದಕ ಅಲ್ಲ, ಯಾಕಂದರೆ ಅದರಲ್ಲೂ ಅನೇಕ ವೀಕ್ನೆಸ್ ಇದೆ. ಓಕೆ ಸರ್, ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ, ರಾಜಕೀಯ. ಓಕೆ.